ಹಲೋ, ಎಲ್ಲರಿಗೂ ಶುಭೋದಯ. ನಾನೀಗ ವೃಷಭ ರಾಶಿಯ ಬಗ್ಗೆ ನಿಮಗೆ 2020 ನವಂಬರ್ ಹೇಗಿದೆ ಅಂತ ತಿಳಿಸ್ಲಿಕ್ಕಿದ್ದೇನೆ. ಆಯಿತಾ? ಇದು 0 ನವಂಬರ್. ಇರಲಿ. ಇದು ರವಿಯ ಭಿನ್ನಾಷ್ಟಕ ವರ್ಗ. ರವಿ ತುಲಾದಲ್ಲಿ ನೀಚನಾಗಿ ಸೆಪ್ಟೆಂಬರ್ 16ರಂದು ತುಲಾಕ್ಕೆ ಎಂಟ್ರಿಯನ್ನು ಕೊಟ್ಟಿರುವನು. ಅಂದರೆ ಅಕ್ಟೋಬರ್ ತಿಂಗಳು 16ರವರೆಗೆ ಈ ತುಲಾ ರಾಶಿಯಲ್ಲಿ ಇರುವನು. ಅದರ ನಂತರ ವೃಶ್ಚಿಕೇಕ ಸಂಕ್ರಾಂತಿ ಎಂದು ಆತ ವೃಶ್ಚಿಕಕ್ಕೆ ಹೋಗ್ತಾನೆ. ಅದು ಕೂಡ ಅಕ್ಟೋಬರ್ 16ರಲ್ಲಿ. ಆಯಿತಾ? ಈಗ ಅಕ್ಟೋಬರ್ 10ನೇ ತಾರೀಕು. ರವಿ ನೀಚನಾದಲ್ಲಿ ಏನಿರುತ್ತೆ, ಹೇಗಿರುತ್ತೆ ನಿಮ್ಮ ಗುಣಗಳು? ನಿಮ್ಮ ಅಹಂಕಾರವು ಭೂಮಿಯ ಲೆವೆಲ್ಲಿಗೆ ಬಂದಿರ್ತದೆ. ನಿಮ್ಮ ಆಡಳಿತವು ಅಧಿಕಾರದ ರೆಕ್ಕೆ ಪುಕ್ಕಗಳನ್ನು ಹರಿದು ಛಿದ್ರವಾಗಿ ಕಳೆದುಕೊಂಡಿರುತ್ತೆ. ನಿಮ್ಮಲ್ಲಿನ ಗತ್ತು ಅಹಂಕಾರ ಎಲ್ಲಿಗೆ ಹೋಯ್ತೋ ತಿಳಿದಿಲ್ಲ. ನೀವು ಜನರ ಹತ್ತಿರ ಸೇರಿಸಲು ಇಷ್ಟಪಡುವುದೇ ಇಲ್ಲ. ಈಗ ನೀವು ಸಮಾಜಮುಖಿಗಳಾಗಿದ್ದೀರಿ. ಅಂದರೆ ನಗಬೇಕೋ ಇಲ್ಲ ಆಳಬೇಕೋ ಗೊತ್ತಿಲ್ಲ. ನೀವು ಒಬ್ಬರೇ ಎಲ್ಲಿಗಾದರೂ ಹೋಗುತ್ತಿದ್ದವರು ಈಗ ನಿಮ್ಮೊಡನೆ ಗುಂಪು ಕಟ್ಟಿಕೊಂಡಿರುತ್ತದೆ. ನಿಮ್ಮ ರೂಮಿಗೆ ಯಾರನ್ನೂ ಬಿಡುವುದೇ ಇಲ್ಲ. ಈಗ ನಿಮ್ಮ ರೂಮಿನ ಮನೆಯ ಬಾಗಿಲು ಸದಾ ಸಾರ್ವಜನಿಕರಿಗೆ ತೆರೆದಿರುತ್ತೆ. ಮೊದಲು ನಿಮಗೂ ನಿಮ್ಮ ಅಪ್ಪನಿಗೂ ಆಗಿ ಬರ್ತಿಲ್ಲ. ಈಗ ನಿಮಗೆ ಅಪ್ಪ ಅಂದರೆ ಪಂಚಪ್ರಾಣ, ಅಪ್ಪನಿಗೂ ಹಾಗೆ ನೀವೆಂದರೆ ಮುಖ್ಯ ಪ್ರಾಣ. ಈ ನಿಮ್ಮ ಹೊಸ ಅವತಾರವನ್ನು ನೋಡಿದ ಜನರು ಮುಗಿನ ಮೇಲೆ ಕೈಯನ್ನು ಇಡುವ ಹಾಗಾಯಿತು. ಮೊದಲು ನೀವು ಸರ್ಕಾರದವರೊಡನೆ ಹೋರಾಡುತ್ತಿದ್ದವರು ಈಗ ಬಾಲ ಮುದುಡಿದ ನಾಯಿಯಂತೆ ಕುಯ್ 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 ಅನ್ನಲು ಶುರು ಹೊಚ್ಚಿದ್ದೀರಿ. ಏನು ಸ್ವಾಮಿ ಅಷ್ಟೊಂದು ಬದಲಾವಣೆನಾ? ಕೆಲವರು ಹೇಳ್ತಾರೆ ಶನಿ ಪ್ರತಿಯೊಬ್ಬರಿಗೂ ಬರಲೇಬೇಕು ಅಂತ. ಕೆಲವರು ಯಾಕೆ, ನಾನೇ ಹೇಳ್ತೇನೆ. ಯಾಕಂದರೆ ಅಹಂಕಾರದಿಂದ ಮೆರೆಯುವಂಥ ಜನರು ಭೂಮಿಯತ್ತ ಇಳಿಯಬೇಕು, ಭೂಮಿಗೆ ಬರಬೇಕು ಅಂತ. ಇದು ಕೂಡ ಹಾಗೆ. ರವಿಯ ಅಹಂಕಾರ, ರವಿ ಉಚ್ಚನಾಗಿದ್ದಾಗ ಇರುವಂಥ ಅಹಂಕಾರ ತುಲಾದಲ್ಲಿ ನೀಚನಾಗಿರುವಾಗ ನಿಮಗೆ ಏನೇನೂ ಇಲ್ಲ. ಮೊದಲಿಗೆ ನೀವು ನಿಮ್ಮ ಹೆಂಡತಿಯನ್ನು ಬರೀ ಸಂಭೋಗ ಮಾಡಲು ಮಾತ್ರ ಬರುತ್ತಿದ್ದವರು. ಈಗ ನೀವು ಎಲ್ಲ ಅಂಗಾಂಗಗಳನ್ನೆಲ್ಲವುದನ್ನು ಅಪ್ಪಿ ಮುದ್ದಿಟ್ಟು ಆಮೇಲೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ನಿದ್ದೆಗೆ ಶರಣು ಎನ್ನುತ್ತಿದ್ದೀರಿ. ಅಯ್ಯೋ ಅಬ್ಬಾ, ಇಷ್ಟು ಬದಲಾವಣೆ ನಿಮ್ಮ ಹೆಂಡತಿಗೂ ನಂಬಲಾಗದು. ಆದ್ದರಿಂದ ಇದ್ದ ದೇವರಿಗೆಲ್ಲ ಕಾಯನ್ನು ಹೊಡೆದು ಮನೆಯಲ್ಲಿ ಕಾಯಿಯ ರಾಶಿ ಬಿದ್ದಿದೆ. ಅದನ್ನು ಇನ್ನೂ ಹೇಗೆ ಮೇಲೋಗ್ರ ಮಾಡಿ ಅವುಗಳನ್ನೆಲ್ಲ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಅದು ಪಾಸು ಉಪಾಧ್ಯಾಯರಿಗೆ ಕೊಟ್ಟರೆ ಪಾಸು ಕಿಚನ್ನಲ್ಲಿ ಅಡುಗೆ ಮಾಡಿ ನಿಮಗೆಲ್ಲ ಹಾಕ್ಯಾರು. ಆದರೆ ಅವರಿಗೆ ಗೊತ್ತಿರಬೇಕೇ, ನಮ್ಮ ವಿಡಿಯೋವನ್ನು ನೋಡಿರಬೇಕೇ. ಅವರ ಅಮ್ಮನಿಗೆ ಅಪ್ಪನಿಗೆ ಫೋನ್ ಮಾಡಿದ್ದು, ಅಮ್ಮ ನಮ್ಮ ಯಜಮಾನರಿಗೆ ಯಾರೋ ಏನೋ ಮದ್ದನ್ನು ಹಾಕಿರ್ಬೋದು, ಆದರೆ ಅವರು ಈಗ ಸಂಪೂರ್ಣ ಯೂಟರ್ನ್ ಆಗಿದ್ದಾರೆ. ನನ್ನನ್ನು ಒಂದು ಕ್ಷಣ ಬಿಡೋದೇ ಇಲ್ಲ. ನಾನು ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುವಾಗಲೂ ಬಂದು ಅಪ್ಪಿಕೊಳ್ತಾರೆ. ಇನ್ನೂ ಏನೇನೋ ಮಾಡ್ತಾರೆ. ಅಮ್ಮ ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತಾರೆ. ಮೊದಲು ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಬೇಕಾದರೆ ಮುಖವನ್ನು ತಿರ್ಸಿಕೊಂಡು ಹೋದವರು ನಿನ್ನೆ ತಾನೇ ನನ್ನನ್ನು ಮೈಯಾಸ್ ಹೋಟೆಲಿಗೆ ಕರ್ಕೊಂಡು ಹೋಗಿ ಬೆಳ್ಳಿ ಬಟ್ಟಲಿನಲ್ಲಿ ₹1,000 ಒಂದು ಪ್ಲೇಟಿಗೆ ಕೊಟ್ಟು, ಒಂದು ಬಟ್ಟಲಿಗೆ ಕೊಟ್ಟು, ಈಗ ಕೊರೋನಾ ಸಮಯದಲ್ಲಿ ಅವರು ಹಣವನ್ನು ಜಾಸ್ತಿ ಮಾಡಿರುವರಂತೆ ಊಟವನ್ನು ಹಾಕಿಸಿದರು. ಸಾಯಂಕಾಲ ದೊಡ್ಡ ಗಿರ್ಗಿಟಿ ಚಕ್ರ ಬಂದಿದ್ದು ನಾವಿಬ್ಬರೇ ಅದರಲ್ಲಿ ಕುಳಿತು ಅರ್ಧ ಗಂಟೆ ಆಟವನ್ನು ಆಡಿ ಮನೆಗೆ ಮರುಗಿರುತ್ತೇವೆ. ಆಯಿತಾ? ಇದೆಲ್ಲ ಯಾವುದು ಹೆಂಡತಿ ಹೇಳುವಂಥ ಕತೆ. ಆಯಿತಾ? ಹಾಗೆ ಇನ್ನು ರಾತ್ರಿಯಂತೂ ಕೇಳುವುದೇ ಬೇಡ. ಎಲ್ಲ ಸಿನಿಮಾದ ಸೀನುಗಳು ನಮ್ಮಲ್ಲಿ ನಡೆಯಿತು ಅಂದರೆ ಅಯ್ಯೋ ಅಮ್ಮ ನನಗೆ ನಾಚಿಕೆ ಆಗ್ತದೆ. ಬಿಡು, ಈಗ ಸಾಕು, ನಾನು ನಾಳೆ ಮತ್ತೆ ನಿನಗೆ ಮಾತನಾಡುವೆನು ಅಂತ ಫೋನ್ ಇಟ್ಟೇ ಬಿಟ್ಟಳು. ಕಥೆ ಏನೆಂದರೆ, 1 ತಿಂಗಳಿಂದ ಹೊರಗೆ ಕರೆದುಕೊಂಡು ಹೋಗದೇ ಇರುವಂಥ ಗಂಡ ಇವತ್ತು 5 ಸ್ಟಾರ್ ಹೋಟೆಲಿಗೆ ಕರೆದುಕೊಂಡು ಹೋಗಿ ಪಾರ್ಟಿಯನ್ನು ಇಟ್ಟಿದ್ದಾನೆ. ನನಗಾಗಿ ಮತ್ತು ನಮ್ಮ ಮಕ್ಕಳಿಗಾಗಿ. ಆಶ್ಚರ್ಯವಾಯಿತು. ನನಗೂ ಸಖೇದ ಆಶ್ಚರ್ಯವಾಯಿತು. ಹಾಗಿದ್ದಲ್ಲಿ ಸೂರ್ಯನು ಎಲ್ಲರ ಕುಂಡಳಿಯಲ್ಲೂ ನೀಚನಿದ್ದರೆ ದಾಂಪತ್ಯ ಜೀವನಕ್ಕೂ ಸಾರ್ವಜನಿಕ ಜೀವನಕ್ಕೂ ಆತನ ಖುದ್ದ ಜೀವನಕ್ಕೂ ಒಳ್ಳೆಯದಲ್ಲ. ಸೂರ್ಯ ಅಂದರೆ ಹಸಿರು ಮೈಯ ಅಂತ ಎಲ್ಲರ ಜೊತೆಗೂ ಆತನು ಮಿಂಗಲ್ಲಾಗಿ ಜೀವಿಸುವುದಾದಲ್ಲಿ ಕೃಷ್ಣ ಸುದರ್ಶನ ಚಕ್ರವನ್ನು ಬಿಟ್ಟು ಆ ಮಹಾಭಾರತ ಕಾಲದಲ್ಲಿ ಸೂರ್ಯನನ್ನು 1-2 ನಿಮಿಷ ನಿಲ್ಲಿಸಲಿಲ್ಲವೇ? ಹಾಗೆ ನಮ್ಮ ಹತ್ತಿರ ಆ ಸಾಧನವು ಇದ್ದಿದ್ದ ಪಕ್ಷದಲ್ಲೇ ನಾವು ಕೂಡ ಸ್ಥಿರವಾಗಿ ಅವನನ್ನು ಅಲ್ಲಿಯೇ ನಿಲ್ಲಿಸುತ್ತಿದ್ದವು ತುಲಾದಲ್ಲಿ.
ತುಲಾದಲ್ಲಿ ನೀಚನಾಗಿ ಅಲ್ಲೇ ಇರಪ್ಪ, ಮತ್ತು ಮುಂದೆ ಹೋಗಬೇಡ ಅಂತ ಹೇಳ್ತಾ ಇದ್ವಿ. ಈಗ ಸೂರ್ಯನನ್ನು ಬಿಟ್ಟು ಚಂದ್ರನಲ್ಲಿಗೆ ಬರೋಣ, ಆಯಿತಾ. ಇಲ್ಲಿ ಇನ್ನೇನು ಕತೆ ಕಾದಿದೆಯೋ ನೋಡೋಣ. ಈ ಉಪಾಧ್ಯಾಯರಿಗೆ ಬಾಯಿ ಚಟವಿನ್ನೂ ಆರಿಲ್ಲ ಅನಿಸುತ್ತೆ. ಅದಕ್ಕೆ ಕೋಣೆಯ ಕಥೆಯನ್ನು ಮಾಣಿಯ ಬಾಯಿಯಲ್ಲಿ ಹಾಕಿ ಎಲ್ಲರಿಗೂ ಸೋಣೆ ಆರತಿಯ ಪಂಚಕಜ್ಜಾಯನ್ನು ಹಂಚುತ್ತಿದ್ದಾರೆ ಅಂತ ತೋರುತ್ತೆ. ಇಲ್ಲವಾದಲ್ಲಿ ಇದು ಎಲ್ಲರ ಮನೆ ಕಥೆ ಅಲ್ವೇ, ಎಲ್ಲರ ಮನೆ ದೋಸೆ ತೂತ ಅಲ್ಲವೇ? ಯಾತಕ್ಕೆ ಈ ಬ್ಲೂ ಫಿಲ್ಮ್ ಆದರೆ ಇವರ ಈ ರೀತಿಯಲ್ಲಿ ಯಾರಿಗೂ ತಿಳಿದೇ ಇಲ್ಲವೇನೋ ಅಂತ ಬರಿತಿದ್ದಾರೋ ಅಥವಾ ಹೇಳ್ತಿದ್ದಾರೋ ಅದು ನನಗೂ ಕೂಡ ಗೊತ್ತಿಲ್ಲ. ಅದು ಜ್ಯೋತಿಷ್ಯದಲ್ಲಿ ಬಾಬಾ ಇವರ ಕಲೆಯನ್ನು ಮೆಚ್ಚಬೇಕೋ, ಇಲ್ಲ ಹಳಿಯಬೇಕೋ, ಇಲ್ಲ ಬೈಬೇಕೋ, ಇಲ್ಲ ಥೂ ಅಂತ ಉಗಿಬೇಕೋ, ಇಲ್ಲ ಕೊಳೆತ ಟೊಮೆಟೊವನ್ನು ಹಾಕಬೇಕೋ, ಇಲ್ಲ ಅಂಡವನ್ನು ಮೊಟ್ಟೆಯನ್ನು ಇವರ ಮುಖದ ಮೇಲೆ ಬಿಸಾಕಬೇಕೋ, ಒಂದು ಕೂಡ ಅರ್ಥವಾಗ್ತಾ ಇಲ್ವಲ್ಲ. ಆದರೆ ಇಲ್ಲಿ ಬಿಡಿ, ನಮಗೂ ಒಂದು ರೀತಿಯಲ್ಲಿ ಕೊರೋನಾ ಟೈಮ್ನಲ್ಲಿ ಇವರ ಮಾತನ್ನು ಕೇಳಲು ಭಾಳ ಖುಷಿ ಆಗ್ತದೆ. ಇಂಥವರು ಈಗ ನಮಗೆ ಕೇಳಬೇಕನ್ನೋ ಆಸೆ ಉಂಟು, ಆದರೆ ಹೇಳುವವರು ಬೇಕಲ್ಲ. ಹೇಳಿದ ಮೇಲೆ ಅದನ್ನು ಕೇಳಿ ಅವರು ಖುಷಿ ಪಡೋದು ಬಿಟ್ಟು ನಾವು ಅವರ ಮೇಲೆ ತಿರುಗಿ ಬಿದ್ದರೆ ಹೇಗೆ? ಅವರು ಮಾತನಾಡುವುದಿಲ್ಲ. ಎಷ್ಟೋ ಜನರು ಕಥೆಯನ್ನು ಬರೆಯುವುದಿಲ್ವೇ, ಕಥೆ ಪುಸ್ತಕವನ್ನು ತರಲಿಲ್ಲವೇ? ಹಾಗಿದ್ದರ ಮೇಲೆ ಅದು ಯಾಕೆ? ನಾವು ಮಾಡುವುದೇ ಹೌದಂತೆ, ಅದನ್ನು ಹೇಳಿದರೆ ಏನು ತಪ್ಪು? ಹೀಗೆ ಹಲವಾರು ಥರದ ವಿಚಾರಗಳು ಬರ್ತಾ ಇರ್ತದೆ. ಇನ್ನು ಈ ಚಂದ್ರ ಇನ್ನೇನು ಮಾಡಿಯಾನೋ, ಹೆಂಡತಿ ಇದ್ದ ಹಾಗೆ ಇನ್ನೊಬ್ಬಳನ್ನು ಹಾಸಿಗೆಯಲ್ಲಿ ಒಬ್ಬಳು ಎಡಕ್ಕೆ ಇನ್ನೊಬ್ಬಳು ಬಲಕ್ಕೆ ಇರಲಿ ಅಂತ ಸಂಧಾನ ಮಾಡಿ ಹೆಂಡತಿಯೊಡನೆ ಸಂಧಾನ ಮಾಡಿ ಮಲಗಿಸ್ತಾರೋ ಎಂದು ಕಾದು ನೋಡೋಣ. ಈಗ ಯಾವ ರಾಶಿಯ ಬಗ್ಗೆ ಮಾತನಾಡ್ತಿದ್ದಾರೆ? ವೃಷಭದವರ ಬಗ್ಗೆ. ಅದು ಸರಿಯೇ, ವೃಷಭದವರೆಲ್ಲರೂ ಹಾಗೇನೆ. ಕಾಮಕ್ಕೆ ಅವರನ್ನು ಬಿಟ್ಟರೆ, ತುಲಾದವರನ್ನು ಬಿಟ್ಟರೆ ನಿಮಗೆ ಯಾರೂ ಸಿಗಲಿಕ್ಕಿಲ್ಲ. ಕಾರಣ ಶುಕ್ರನೇ ಆ ರಾಶಿಗಳ ಅಧಿಪತಿ ಅಲ್ಲವೇ? ಶುಕ್ರ ಗ್ರಹ ಅಂದರೆ ಏನು? ವೃಷಭ ಮತ್ತು ತುಲಾದ ಅಧಿಪತಿ. ವೃಷಭದಲ್ಲಿ ಪೃಥ್ವಿ ತತ್ವದಲ್ಲಿ, ತುಲಾದಲ್ಲಿ ವಾಯು ತತ್ವದಲ್ಲಿರೋ ತುಲಾ ಶುಕ್ರನು ಬಹಳ ಧನಾತ್ಮಕನಾಗಿರ್ತಾನೆ. ಕಾರಣ ಅದು ಪುರುಷ ರಾಶಿ, ಅದಕ್ಕೆ ತುಲಾ ಶುಕ್ರನಿಗೆ ಪ್ರಾಧಾನ್ಯವೇ ಜಾಸ್ತಿ. ಋಣಾತ್ಮಕನಾದ ಶಕ್ತಿ, ಅದೇ ವೃಷಭದಲ್ಲಿ ಋಣಾತ್ಮಕನಾದ ಶುಕ್ರನಿಗೆ ಶಕ್ತಿಹೀನತೆ ಬಂದು ಶುಕ್ರನ ಚಂದ್ರನಂತೆ ಸ್ತ್ರೀಗ್ರಹನಾಗಿರ್ತಾನೆ. ಚಂದ್ರನು ಸುಂದರತ್ವಕ್ಕೆ ಕಾರಕ, ಶುಕ್ರನು ಸುಂದರತ್ವಕ್ಕೆ ಕಾರಕ. ಆದ್ದರಿಂದ ಇಲ್ಲಿ ಹುಟ್ಟಿದವರೆಲ್ಲ ಭಾಳ ಸುಂದರಿಯರಾಗಿರ್ತಾರೆ. ನಾನು ಕೂಡ ವೃಷಭ ರಾಶಿಯಲ್ಲಿ ಹುಟ್ಟಿದವ, ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿದವ. ನೋಡಿ, ಒಳ್ಳೆಯ ಜ್ಯೋತಿಷ್ಯಗಾರರು, ಜ್ಯೋತಿಷ್ಯದಲ್ಲಿ ಒಳ್ಳೆಯ ಪರಿಣಿತರು ಆಗಿರ್ತಾರೆ. ಅವರಿಗೆ ತಿಳಿದಂಥ ಜ್ಯೋತಿಷ್ಯ ಬೇರೆ ಯಾರಿಗೂ ಅಷ್ಟೊಂದು ತಿಳಿದಿರಲಿಲ್ಲ. ಯಾಕಂದರೆ ಶುಕ್ರನಿಗೆ 64 ಕಲೆಗಳ ಗೊತ್ತುಂಟು. ಆತ 64 ಕಲೆಗಳ ರಾಜ, ಆಯಿತಾ. ಶುಕ್ರ ಒಂದು ಸ್ಟ್ಯಾಂಡರ್ಡ್ ಉಂಟು. ಶುಕ್ರನಿಗೆ ಒಂದು ಸ್ಟ್ಯಾಂಡರ್ಡ್ ಉಂಟು, ಆತನಿಗೆ ಒಂದು ಅಂದ ಉಂಟು, ಆತನಿಗೆ ಒಂದು ಶ್ರೀಮಂತಿಕೆ ಉಂಟು. ಯಾರನ್ನು ಅತಿಯಾಗಿ ನಂಬೋಲ್ಲ, ಭಾಳ ಸಂಶಯ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಇದು ಹೌದು, ಸತ್ಯ ಹೌದು. ಯಾಕಂದರೆ ನಾನು ಯಾರನ್ನು ನಂಬುವುದಿಲ್ಲ. ಎಂಥ ಜನ ಬಂದರೂ ಕೂಡ, ನಾನು ಹತ್ತಿರದ ಸಂಬಂಧಿಕರಾದರೂ ಕೂಡ ನಾನು ಒಂದು ಸಂಶಯದ ದೃಷ್ಟಿಯನ್ನು ಇಡ್ತೇನೆ. ಯಾಕೆ? ಅದು ಹುಟ್ಟುಗುಣ, ಶುಕ್ರನದ್ದು ಹಾಗೆ. ಆದ್ದರಿಂದ ಇವರನ್ನು ಯಾರೂ ಹತ್ತಿರಕ್ಕೆ ಸೇರಿಸೋಲ್ಲ, ಸ್ನೇಹವನ್ನು ಹೆಚ್ಚಿಗೆ ಮಾಡೋಲ್ಲ. ವೆರಿ ರೇರ್. ವೃಷಭ ರಾಶಿಯವರಿಗೆ ನೋಡಿ, ರೋಹಿಣಿಯವರೇ ಫ್ರೆಂಡ್ಶಿಪ್ ಜಾಸ್ತಿ ಇರ್ತಾರೆ. ಅವರನ್ನು ಬಿಟ್ಟು ಬೇರೆಯವರು ಹತ್ತಿರ ಹೋಗುವುದಿಲ್ಲ. ಕಾರಣ ಇವರು ಪಟಾಕಿ ಹೊಡೆದಂಗೆ ಫಟ್ ಅಂತೇಳಿ ಬಾಂಬ್ ಸಿಡಿಸಿಬಿಡ್ತಾರೆ, ನಮ್ಮನ್ನು ಪಂಚರ್ ಮಾಡಿಬಿಡ್ತಾರೆ. ಇವರಿಗೆ ಯಾವ ರೀತಿಯಲ್ಲಿಯೂ ನಗೆ ನಾಚಿಕೆ ಇರೋದಿಲ್ಲ. ಶುಕ್ರನಲ್ಲವೇ ಓಪನ್ ಮೌತ್. ಇವರಿಗೆ ಏನಂತಾರೆ? ಬಿಗ್ ಮೌತ್ ಅಂತೇಳಿ ಕರೀತಾರೆ ಅಂತೇಳಿ ಹೇಳ್ಬೋದು. ನಾನು ನನ್ನನ್ನೇ ತೆಗಳ್ತೇನೆ ಅಂತೇಳಿ ತಿಳ್ಕೊಬೇಡಿ, ಇದ್ದ ವಿಚಾರವನ್ನು ಹೇಳ್ತೇನೆ ಅಷ್ಟೇ. ನೀವು ಕೇಳಿದರೆ ಕೇಳಿ, ಬಿಟ್ಟರೆ ಬಿಡಿ. ಆದರೆ ಇದು ಸತ್ಯ. ಯಾಕಂದರೆ ನಾನು ಒಂದ್ಕೊಂಟಿಯೇ, ನನಗೆ ಯಾರು ಹೆಚ್ಚು ಫ್ರೆಂಡ್ಸು ಇಲ್ಲ. ಸಾವಿರಾರು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇದ್ದೇನೆ. ಆದರೂ ಕೂಡ ನಾನು ಇವತ್ತಿಗೂ ಒಂದೇ ಹೆಂಡತಿಯ ಪ್ರಿಯ. ನೋಡಿ ಹೇಗೆ ಸಾಧ್ಯ? ಕಾರಣ ಉಂಟು. ಸದಿಮಾಸ್ಟ್ರ ಮಗ ಅಂತ. ಸದಿಮಾಸ್ಟ್ರ ಮಗ ಅಂದರೆ ಏನು? ನಮ್ಮ ಅಪ್ಪನಿಗೆ ಅಷ್ಟು ಗೌರವ. 14 ಗ್ರಾಮದಲ್ಲಿ. ಅದು ಎಲ್ಲೇ ಆಗಿರಲಿ, ನನಗೆ ಕಲ್ಕತ್ತಾ, ಬಾಂಬೆಯಲ್ಲಿ ಅಂಥ ಅವಕಾಶಗಳು ಸಿಕ್ಕಿದರೂ ಕೂಡ ನೋ. ಅದೇ ಒಂದು ಕಂಟ್ರೋಲ್ ಅಂತ ಹೇಳು. ಸೆಲ್ಫ್ ಕಂಟ್ರೋಲ್ ಈಸ್ ಬೆಸ್ಟ್ ಕಂಟ್ರೋಲ್ ಅಂತೇಳಿ. ಇವರದು ಒನ್ ವೇ ಟ್ರಾಫಿಕ್. ಯಾವಾಗಲೂ ನಮ್ಮ ಕುದುರೆಗೆ ಮೂರೇ ಕಾಲು. ಅದೌದು, ಸುರೇಂದ್ರ ತನ್ನ ಕುದುರೆಗೆ ಮೂರೇ ಕಾಲು ಅಂತ ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ ಅಂದರೆ, ಅವರಿಗೆ ವಾದ ಮಾಡಲಿಕ್ಕೆ ಬಾರ್ದಿದ್ದವರು ಈ ಥರ ಮಾತನ್ನೆಲ್ಲ ಆಡ್ತಾ ಇರ್ತಾರೆ. ನಾವು ಅದಕ್ಕೆ ಜವಾಬ್ದಾರಿಯೇ, ಆಯಿತಾ. ಇದು ಯಾತಕ್ಕೆ ಹೇಳ್ತಾರೆ? ಶುಕ್ರನ ಒಂದು ಗುಣವೇ ಹಾಗೆ. ಶುಕ್ರ ಯಾವಾಗಲೂ ಒಂದು ರೀತಿಯಲ್ಲಿ ಅದ್ಧೂರಿತನದ ಆಡಂಬರ ಜೀವನವನ್ನು ಸಾಗಿಸುವಂಥ ಅವನು
ಆಯಿತಾ. ಸೊ ಅದರಿಂದ ನೀವು ಶುಕ್ರನ ಚಂದ್ರ ನೋಡಿ, ಚಂದ್ರ ಎಲ್ಲಿ ವೃಷಭದಲ್ಲಿ ಉಚ್ಚ ನೋಡಿ, ಅಂದರೆ ಇವರು ದಾನಿಗಳು ಆಯಿತಾ. ಚಂದ್ರ ಉಚ್ಚನಿದ್ದರೆ ದಾನಿಗಳು. ಚಂದ್ರ ಯಾರು? 2ನೇ ಮನೆ ಅಧಿಪತಿ, ನೈಸರ್ಗಿಕ 4ನೇ ಮನೆ ಸುಖಾಧಿಪತಿ. ಆದರೆ ಇವರ ಒಂದು ವೇಳೆ ಮಿಥುನ ಲಗ್ನ ಆಗಿದ್ದರೆ ಕುಟುಂಬಾಧಿಪತಿ ನೋಡಿ. ನೈಸರ್ಗಿಕ ಸುಖಾಧಿಪತಿಯಾಗಿ ನ್ಯಾಚುರಲ್ ಸೆಕೆಂಡ್ ಹೌಸಲ್ಲಿ ಉಚ್ಚನಾಗಿರಬೇಕಾದ್ರೆ ಮಾತಿನಲ್ಲಿ, ಸೌಂದರ್ಯತ್ವದಲ್ಲಿ, ಆಮೇಲೆ ಇನ್ನೇನು ಮೀಡಿಯಾದಲ್ಲಿ, ಇದೆಲ್ಲ ಅವರಿಗೆ ಎತ್ತಿದ ಕೈ ಅಂತ ಹೇಳಬೇಕು. ಅಡುಗೆಯಲ್ಲಿ, ಸ್ಟೋರೇಜ್, ಬ್ಯಾಂಕಿನ ಬ್ಯಾಲೆನ್ಸಿನಲ್ಲಿ, ಇವರನ್ನು ಕೇಳಿ, ಕಮ್ಮಿ ಅಂದರೆ ಬ್ಯಾಂಕಿನಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇಟ್ಟಿರ್ತಾರೆ ಆಯಿತಾ. ಹಾಗೆ ಇವರು ಒಳ್ಳೆ ಸ್ಟೋರೇಜ್ ಹೌಸ್ ಇದ್ದಾಗೆ. ಇವರಲ್ಲಿ ವಿಷಯಗಳ ಸ್ಟೋರೇಜು ಇರ್ತದೆ ತಿಳ್ಕೊಳ್ಳಿ. ವಿಷಯಗಳನ್ನು ಕ್ರೋಢೀಕೃತ ಮಾಡುವುದು ಇವ್ರನ್ನ ಬಿಟ್ಟರೆ ಬೇರೆ ಯಾರಿಲ್ಲ. ಇವರಲ್ಲಿ ಕೇಳಿ ಎಲ್ಲ ಹೇಳಿಬಿಡ್ತಾರೆ ಆಯಿತಾ. ಸೊ ಆದ್ದರಿಂದ ಇವರು ಬ್ಯಾಂಕಿನ ಸ್ಟೋರೇಜ್, ಫೈನಾನ್ಸ್. ಓಕೆ. ಇನ್ನು ಸುಗಂಧ ವಸ್ತುಗಳನ್ನು ಸಂಗ್ರಹ ಮಾಡ್ತಾ ಇರ್ತಾರೆ ಇವರು. ಐಷಾರಾಮಿ ಜೀವನ ಇವರಿಗೆ ನೋಡಿ. ದುಡ್ಡಿಗೆ ಖರ್ಚು ಮಾಡುವಲ್ಲಿ ನಂಬರ್ 1. ಯಾಕೆಂದರೆ ಚಂದ್ರ ಉಚ್ಚನಿದ್ರೆ ಕೊಡುಗೈ ದಾನಿ ಅಂತ ಹೇಳ್ತಾರೆ ಆಯಿತಾ. ನಾನೀಗ ಮಾತನಾಡೋದು ವೃಷಭ ರಾಶಿಯ ಬಗ್ಗೆ. ನವಂಬರ್ ತಿಂಗಳಲ್ಲಿ ವೃಷಭ ರಾಶಿಗೆ ಯಾವ ರೀತಿ ಇರ್ತದೆ ಅಂತೇಳಿ. ಈಗ ನೀವು ವೃಷಭ ರಾಶಿಯಲ್ಲಿ, ಈ ಮೇಷದಲ್ಲಿ ಚಂದ್ರ ಇದ್ದಾನೆ ವೃಷಭ ರಾಶಿಯವರಿಗೆ. ಚಂದ್ರ 2 ಕಾಲ ದಿನ ಮಾತ್ರ ಅಲ್ಲಿರ್ತಾನೆ. ಈಗ ನಾವು ಮಾತನಾಡೋ ವೃಷಭ ರಾಶಿಯಲ್ಲಿ ಯಾರಿದ್ದಾರೆ? ರಾಹು ಇದ್ದಾನೆ. ರಾಹು ಏನು ಮಾತಿಗೆ ಮಲ್ಲ, ಅರಳು ಹುಟ್ಟಿದಾಗೆ ಮಾತನಾಡ್ತಾರೆ. ಮಾತಿನಲ್ಲಿ ಕಂಟ್ರೋಲ್ ಇರಬೇಕಾಗುತ್ತೆ. ರಾಹು ಮೋಸಗಾರ, ದಗಾಗಾರ, ವಂಚನೆ ಮಾಡುವನು, ಇಲ್ಯೂಷನ್ ಪ್ಲಾನೆಟ್, ಮಾಯಾಗ್ರಹ. ಹೇಳ್ತಾನೆ, ಸಾರಿ ಹೇಳ್ತಾನೆ. ನಿಮ್ಮಲ್ಲಿ ಲಗ್ನದಲ್ಲಿ ರಾಹು ಇದ್ದರೂ ಕೂಡ ನಾನೇನು ಅಲ್ಲ ಅಂತೇಳಿ 28 ವರ್ಷ ಹುಡುಗರೇ ಮಾತನಾಡಬೇಡಿ. ಆಮೇಲೆ ನಿಮ್ಮನ್ನು ನೋಡಬೇಕು, ನೀವು ದೊಡ್ಡ ಕಿಲಾಡಿ ಕಿಟ್ಟರೂ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಸುಮ್ಮನೆ ನನಗೆ ಪ್ರಶ್ನೆ ಕೇಳಲಿ, ಆ ಪ್ರಶ್ನೆಯನ್ನು ಬೇಕಂತ ಕೇಳಿ ಆ ಕಲಮನ್ನು ತುಂಬಿಸಬೇಡಿ. ಅರ್ಥ ಆಯ್ತಾ? ಇದು ನನ್ನ 67 ವರ್ಷದ ಅನುಭವಗಳು. ಈಗ 68ನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ. ಅರ್ಥ ಆಯ್ತಾ? ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ಚಂದ್ರ ಇದ್ದರೆ ಊಟದಲ್ಲಿ ರುಚಿ, ಒಳ್ಳೊಳ್ಳೆ ಊಟ ಮಾಡ್ತಾರೆ. ಆಮೇಲೆ ನೋಡಿ, ನೀವೇ ನೋಡಿದರೆ ಪಕೋಡ, ಒಳ್ಳೆ ಕೀನೋ, ಆರೆಂಜ್ ಜ್ಯೂಸು ಎಲ್ಲ ನಾವು ಹೆಂಡತಿಗೆ ಕಾಯಬೇಕಾದ ಅಗತ್ಯ ಇಲ್ಲ. ಮನಸ್ಸು ಮಾಡಿನೋ ಈಗ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಪಕೋಡ ಬಂತು, ಅಯ್ಯೋ ಹೆಂಡತಿಗೆ ನಾನೇ ಕೊಡುವುದು, ನಾನು ರಿಟೈರ್ಡ್ ಚೀಫ್ ಮ್ಯಾನೇಜರ್ ಅಲ್ವೋ ಅಂತ. ಆ ರೀತಿಯ ಒಂದು ಭಾವನೆ ಇಟ್ಟರೆ ನಿಮ್ಮ ಸಂಸಾರವನ್ನು ಮಾಡುವುದೇ ಇಲ್ಲ ಆಯಿತಾ. ಅದರಿಂದ ಗಂಡ ಹೆಂಡತಿ ಅಂದರೆ 50-50. ಸೊ ಏನು ನೀವು ಅದಕ್ಕೆ ಅಸಹ್ಯ ಪಡಬಾರ್ದು ಆಯಿತಾ. ಆಮೇಲೆ ಏನು, ಉತ್ತಮ ಅಡುಗೆ, ಉತ್ತಮ ಹಣಕಾಸು, ದಾನ ಧರ್ಮ ಎಲ್ಲವೂ ಇವರಲ್ಲಿ ಇರ್ತದೆ. ನೀವು ಎಲ್ಲಿಯಾದರೂ ಅರಿಶಿನ ಕುಂಕುಮ ಹೋಗೋದಾದರೆ ಇವ್ರ ಮನೆಗೆ, ಹೆಂಗಸಾಗಿದ್ದಲ್ಲಿ ಇವ್ರ ಮನೆಗೆ ಶುಕ್ರವಾರ ಹೋಗಿ ನಿಮಗೆ ಒಳ್ಳೆ 500 ರೂಪಾಯಿ ಕೊಟ್ಟು ಆ್ಯಪಲ್ ಸಿಗ್ತದೆ ನಿಮಗೆ ಅವರ ಮನೆಯಲ್ಲಿ. ರೌಕೆ ಕಣ ಜೊತೆಗೆ 500 ರೂಪಾಯಿ ಗ್ಯಾರಂಟಿ. ಬೇರೆ ದಿವಸಗಳು ಹೋದರೆ ನಿಮಗೆ 10 ರೂಪಾಯಿ ಮಾತ್ರ ಗ್ಯಾರಂಟಿ. ಆಯಿತಾ, ಬೈಕೊಳ್ಬೇಡಿ. ಇದು ವೃಷಭ ರಾಶಿ ರೋಹಿಣಿ ನಕ್ಷತ್ರದವರ ಕಥೆ ಹೇಳ್ತಾ ಇದ್ದೀನಿ. ಕೊಟ್ಟರೆ ಒಳ್ಳೆ ಕೊಡ್ತಾರೆ, ಇಲ್ಲ ಅಂದರೆ ಏನೂ ಕೊಡುವುದಿಲ್ಲ. ಅಯ್ಯೋ ಏನಂತಾರೆ, ಮನೆ ಮಕ್ಕಳು ಮಾಡ್ತಾರೆ, 2.5 ಕೋಟಿ ಮನೆ ಗೃಹ ಪ್ರವೇಶ ಮಾಡ್ತಾರೆ, ಇದು ಕೇಳ್ತಾರೆ, ಯಾವುದು ಗಿಫ್ಟ್ ಕೇಳ್ತಾರೆ ಆಯಿತಾ. ಆಮೇಲೆ ನಾವು ನಾವು ಒಂದು ಹಣವನ್ನು ಕೊಟ್ಟು ನಮಸ್ಕಾರ ಮಾಡ್ತೇವೆ. ಆದರೆ ಅವರಿಗೆ ಒಂದು 300 ರೂಪಾಯಿ ಬರೋದಿದ್ರೆ 300 ರೂಪಾಯಿ ಕೊಡಪ್ಪ ಅಂತಂದ ಇನ್ನೊಂದು ಕೈಯಲ್ಲಿ ಕೇಳ್ತಾರೆ. ಇದೆಲ್ಲ ಚಿಲ್ಪಟಿ ಬುದ್ಧಿ ಎಲ್ಲ ಇರ್ತದೆ ಬಿಡಿ. ಆಯಿತಾ. ಇನ್ನು ಏನು, ವೃಷಭದಲ್ಲಿ ರಾಹು ಅಂದರೆ 18 ತಿಂಗಳ ಕಾಲ ಇರ್ತಾನೆ. ಭಾಳ ಬಾಯಲ್ಲಿಗೆ ಬೀಗ ಹಾಕಿದಷ್ಟು ಒಳ್ಳೆಯದು. ಆದರೆ ರಾಹು ಬಿಡುವುದಿಲ್ಲ. ರಾಹು ನಿಂತಲ್ಲಿ ನಿಲ್ಲೋನಲ್ಲ, ಪದೇ ಮನೆಗೆ ಹೋಗುವವನು. ಸೊ ನಾನು ಮಾತ್ರ ಮನೆಯಲ್ಲೇ ಕನ್ಫೈನ್ ಆಗಿದ್ದೇನೆ. 8 ತಿಂಗಳಿಂದ ನಾನು ಮನೆ ಬಿಟ್ಟು ಹೋದವನೆಲ್ಲ, ಹಾಲಿಗೆ ಮಾತ್ರ ಹೋಗ್ತಾ ಇದ್ದೇನೆ. ಆದರೂ ಕೂಡ ರಾಹು ಪ್ರಚೋದನೆ ಮಾಡ್ತಾನೆ. ಹೇಳು, ಕಾಂಟ್ರವರ್ಷಿಯಲ್ಲಿ ಸಿಲುಕು, ಇಲ್ಲಾಂದರೆ ನನ್ನ ಗತಿ ಏನು ಅಂತ ರಾಹು ಕೇಳ್ತಾ ಇರ್ತಾನೆ. ಸೊ ನವಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರೇ ದಯವಿಟ್ಟು ಕ್ಷಮಿಸಿ, ನೀವು ಸ್ವಲ್ಪ ನಿಮ್ಮ ಬಾಯಿಗೆ ಬೇರೆಯವರು ಕೋಲು ಹಾಕುವುದಕ್ಕಿಂತ ಮುಂಚೆ ನೀವೇ ಬಾಯಿಗೆ ಬೀಗ ಹಾಕ್ಕೊಳ್ಳಿ. ಇನ್ನು ಕೇತುವನ್ನು ನೋಡಿದರೆ, ಕೇತು ಎಲ್ಲಿದ್ದಾನೆ? ತನ್ನ ರಾಶಿಯಾದ ವೃಶ್ಚಿಕದಲ್ಲಿದ್ದಾನೆ. ಅಕ್ಕಲ್ಟ್, ನೈಸರ್ಗಿಕ 8ನೇ ಮನೆ, ಹರ್ಡಲ್ಸ್ ಮನೆ. ಕೇತು ಇರೋದ್ರಿಂದ ಧಾರ್ಮಿಕತೆ ಜಾಸ್ತಿ, ಮೆಡಿಟೇಷನ್ ಮಾಡ್ತಿರ್ತೀರಿ, ಜ್ಯೋತಿಷ್ಯದಲ್ಲಿ ಜ್ಞಾನ ಇನ್ನಷ್ಟು ಹಂಚುತ್ತಿರ್ತೀರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ರಾಮ ಭಜನೆ, 18 ತಿಂಗಳ ಕಾಲ ರಾಮ ಭಜನೆ ಮಾಡಿ ಉಪ್ಪಿಟ್ಟು ಹುಳಿ ಅವಲಕ್ಕಿ ತಿಂತಾನೆ ಇರ್ತೀರಿ ಅಂತ ಕಾಣುತ್ತೆ. ಇನ್ನು ಕುಜನಲ್ಲಿಗೆ ಬರೋಣ. ಕುಜನ ಎಲ್ಲಿದ್ದಾನೆ? ಮೀನದಲ್ಲಿ ವಕ್ರಿಯಾಗಿದ್ದಾನಿಲ್ಲ.
ಯಾವುದು ವೃಷಭ ರಾಶಿಗೆ ಲಾಭದ ಮನೆ, ಭೂಮಿಯಿಂದ ಲಾಭ, ರೆಂಟಲ್ ಇನ್ಕಮ್ ಬರಲಿಲ್ಲ ಅಂದರೆ ರೆಂಟಲ್ ಇನ್ಕಮ್ ಬರಲಿಕ್ಕೆ ಶುರುವಾಗ್ತದೆ. ಹಾಗೆ ನಿಮ್ಮ ಸಿಬ್ಲಿಂಗ್ಸಿಂದ ಲಾಭ, ನಿಮಗೆ ಇದು ಯಾರು ತಮ್ಮಂದಿರು ತಂಗಿಯಂದಿರಿದ್ದರೆ ಅವರಿಂದ ಲಾಭ, ಆಯಿತಾ. ಅಂದರೆ ಒಂದು ರೀತಿಯಲ್ಲಿ ಲಾಜಿಕ್ಕಿನಿಂದ ಲಾಭ, ಡಿಜಿಟಲ್ ಮೀಡಿಯಾದಿಂದ ಲಾಭ, ಕುಜನಕಾರಕತ್ವಗಳಿಂದ ಲಾಭ. ಇನ್ನು ಬುಧನ ಮನೆಗೆ ಬರೋಣ. ಬುಧನು ಭಿನ್ನಾಷ್ಟಕ ವರ್ಗದಲ್ಲಿ ತುಲಾದಲ್ಲಿ ವಕ್ರಿ ಆಗಿದ್ದಾನೆ. ಬುದ್ಧಿ ವಕ್ರಿ, ವಿದ್ಯಾ ವಕ್ರಿ. ನೋಡಿ, ತುಲಾದಲ್ಲಿ ಅಂದರೆ 6ನೇ ಮನೆಯಲ್ಲಿ ಚರ್ಮ ರೋಗ ಬರ್ಬೋದು, ನರ್ವಸ್ ಡಿಸಾರ್ಡರ್ ಬರ್ಬೋದು. ಬಿ ಕೇರ್ಫುಲ್ ಅಬೌಟ್ ಯುವರ್ ಸಿಸ್ಟಮ್, ಆಯಿತಾ. ಸೊ ಅದರ ನಂತರ ಗುರು ಇದ್ದಲ್ಲಿಗೆ ಬರೋ ಗುರು ಸರ್ವೇ ಸಾಮಾನ್ಯವಾಗಿ ಬೋಧಕನಾಗಿರ್ತಾನೆ, ಉಪಾಧ್ಯಾಯಕನಾಗಿರ್ತಾನೆ, ಧಾರ್ಮಿಕದವನಾಗಿರ್ತಾನೆ, ಉಪದೇಶಕನಾಗಿರ್ತಾನೆ. ಗುರುವಿಗೆ ತನಗಿಂತ ಹೆಚ್ಚು ವಿದ್ಯಾವಂತರಾಗಿದ್ದಲ್ಲಿ ಹೊಟ್ಟೆ ಕಿಚ್ಚು ಬರ್ತದೆ. ಗುರು ದೊಡ್ಡ ಗ್ರಹ, ಗುರುದ್ದು ಇದ್ದಲ್ಲಿ ದೊಡ್ಡ ಗಾಡಿ, ದೊಡ್ಡ ಬಂಗ್ಲೋ ಎಲ್ಲ ಇರ್ತದೆ. ಆದರೆ ಗುರು ಇದ್ದಲ್ಲಿ ಹೊಟ್ಟೆ ಕೂಡ ಬರ್ತದೆ. ಉರುಟು ಮುಖದವನು ಕುಳ್ಳನಾಗಿರ್ತಾನೆ, ಜಗಳ ಗಂಟನಲ್ಲ ಗುರು, ತಿಳ್ಕೊಳ್ಳಿ. ಗುರು ಕನ್ಯಾ ವೃಶ್ಚಿಕ ಮೇಷದಲ್ಲಿ ಅಷ್ಟೊಂದು ಉತ್ತಮ ಫಲಗಳನ್ನು ಕೊಡಲಾರನು, ಯಾಕಂದರೆ ಅಲ್ಲಿ ಸ್ವಲ್ಪ ಕಡಿಮೆ ಬಿಂದುಗಳಿದೆ, 2 ಬಿಂದುಗಳು ಇರೋದ್ರಿಂದ ಹೆಚ್ಚು ಕೊಡಲಿಕ್ಕಿಲ್ಲ. ಆದರೆ ಧನುರಲ್ಲಿ ಇರುವ ಕಾರಣ ಇನ್ನೇನು, ಇದೇ ನವಂಬರ್ ತಿಂಗಳು 20ನೇ ತಾರೀಕಿನ ಮಕರಕ್ಕೆ ಹೋಗಲಿದ್ದಾನೆ. ಮಕರದಲ್ಲಿ ವೃಷಭ ರಾಶಿಗೆ ಅದು 9ನೇ ಮನೆ, ನೈಸರ್ಗಿಕ 9ನೇ ಮನೆ, ಧರ್ಮ ಕರ್ಮಾಧಿಪತಿಯಾಗಿ ಶನಿಯು ಕೂಡ ಅಲ್ಲೇ ಇರೋದ್ರಿಂದ ನಿಮಗೆ ವೃತ್ತಿಯಿಂದ ಭಾಗ್ಯ, ಗುಡ್ ಲಕ್ ಅಂತ ಹೇಳ್ಬೋದು. ನೋಡಿ, ಏನು ಬೇಕಾದರೂ ನೀವು ಹೇಳಬೇಕಾದ್ರೆ ನಿಮ್ಮಲ್ಲಿ ನಾಲೆಜ್ ಅಷ್ಟಿರಬೇಕು. ಆ ನಾಲೆಜ್ ಅಷ್ಟಿದ್ರೆ ಮಾತ್ರ ನೀವು ಆ ತೀರ್ಥ ಹೇಳಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಶುಕ್ರನು ತೆಗೆದುಕೊಂಡಲ್ಲಿ ಶುಕ್ರನು ಕನ್ಯಾದಲ್ಲಿ ನೀಚ, ಪಂಚಮ ಸ್ಥಾನ. ವೃಷಭ ರಾಶಿಗೆ ಪಂಚಮ ಸ್ಥಾನ, ಮಕ್ಕಳ ಸ್ಥಾನ. ಮಕ್ಕಳು ನೀಚರು, ಮಕ್ಕಳು ಒಂದು ವೇಳೆ ಕಲೆಯಲ್ಲಿ ಇದ್ದರೆ ಅದು ಕಲೆ ಮೇಲಕ್ಕೆ ಬರುವುದಿಲ್ಲ, ಡ್ಯಾನ್ಸ್ ಮೇಲೆ ಅರಂಗೇಟ್ರಂವರೆಗೆ ಹೋಗುವುದಿಲ್ಲ, ಆಯಿತಾ. ಸುಮ್ಮನೆ ಕುಣಿತಾ ಇರ್ತಾರೆ, ಸುಮ್ಮನೆ ಹಾಡ್ತಾ ಇರ್ತಾರೆ, ಇಲ್ಲ ಅಂದರೆ ಮೊಬೈಲ್ ಕೇಳ್ತಾ ಇರ್ತಾರೆ. ಆದರೆ ರಾಹುವಿನ ದೃಷ್ಟಿ 9ನೇ ದೃಷ್ಟಿ ಶುಕ್ರನ ಮೇಲೆ ಇರೋದ್ರಿಂದ, ನೀಚ ಶುಕ್ರನ ಮೇಲೆ ಇರೋದ್ರಿಂದ ನೀವು ದಾರಿಗೆಟ್ಟು ಹೋಗ್ಬೋದು, ಹದಗೆಟ್ಟು ಹೋಗ್ಬೋದು. ಹೆಣ್ಣು ಮಕ್ಕಳಾದವರು ಭಾಳ ಜಾಗೃತಿ ಇರಬೇಕು. ಎಲ್ಲಾದರೂ ಶುಕ್ರ ಕೆಟ್ಟಿದ್ದರೆ ವೃಷಭ ರಾಶಿಯವರದು ಕತಿ ಕೋಚ್, ರಿಲೇಷನ್ಶಿಪ್ ಡೆವಲಪ್ ಆಗ್ತದೆ. ಹೆಂಡತಿ ಇದ್ದವರು ಬೇರೆ ಮನೆ ಆಕೆ, ನಮ್ಮ ಮನೆ ಅಂಗಳದಿ ಬೆಳೆದಿರುವ ಪುಷ್ಪವು ಬೇರೆ ಮನೆ ಮುಡಿಯನ್ನು ಸೇರಿದರೆ ಹೇಗೆ, ಅದೇ ರೀತಿಯಲ್ಲಿ ಬೇರೆಯವರ ಮನೆಯ ಹೆಂಡಂದಿರು ನಮ್ಮ ಮನೆಗೆ ಕಾಲಿಕ್ಕುವಳು, ತಿಳ್ಕೊಳ್ಳಿ. ಶುಕ್ರ ನೀಚನಾಗಿದ್ದ ಪಕ್ಷದಲ್ಲಿ ಹಾಗೆ ಬರ್ತದೆ. ರಾಹು ಶುಕ್ರ ಯುತಿ ಮಕರದಲ್ಲಿದ್ದರೂ ಇದರಲ್ಲಿದ್ದರೂ ಕೂಡ, ಎಲ್ಲಿ ಕನ್ಯಾದಲ್ಲಿದ್ದರೂ ಕೂಡ ನಿಮಗೆ ಸೂಳುಗಾರಿಕೆ ಪಟ್ಟ ಬಂದೀತು. ಈಗ ಬರೋಣ ಶನಿ ಇದ್ದಲ್ಲಿಗೆ. ಶನಿ ಯಾರು? ಧರ್ಮಕರ್ಮಾಧಿಪತಿ ಅಲ್ಲೇ ಮಕರದಲ್ಲೇ ಇದ್ದಾನೆ, ಭಾಗ್ಯದಲ್ಲಿದ್ದಾನೆ, ವೃತ್ತಿಯಿಂದ ಗುಡ್ ಲಕ್ ಅಂತ ಇವಾಗಲೇ ಹೇಳಿರ್ತೇನೆ, ಆಯಿತಾ. ಅದರ ಇನ್ನು ಮಕರ ರಾಹು, ವೃಷಭದ ರಾಹು ಪಂಚಮ ದೃಷ್ಟಿಯಿಂದ ಮಕರದಲ್ಲಿರೋ ಶನಿಯನ್ನು ನೋಡ್ತಾ ಇದ್ದಾನೆ, ಆಯಿತಾ. ಅದರಿಂದ ಶನಿಯನ್ನು ನೋಡೋದ್ರಿಂದ ನಿಮಗೇನಾಯಿತು, ಅದು ನಿಮಗೆ ಭಾಗ್ಯದ ಮನೆ. ಭಾಗ್ಯದ ಅಂದರೆ ಫಾರಿನ್ ಕನೆಕ್ಷನ್ ಬರ್ತವೆ. ರಾಹುವಿನ ದೃಷ್ಟಿ ಯಾವಾಗ ಬಿತ್ತೋ ಮುಸ್ಲಿಮರ ಕನೆಕ್ಷನ್ ಉಂಟು, ಫಾರಿನ್ ಕನೆಕ್ಷನ್ ಉಂಟು. ಕಂಪನಿ ನೀವು ಅಲ್ಲಿ ಫಾರಿನ್ನಲ್ಲಿ ಓಪನ್ ಮಾಡುವುದು. 9ನೇ ಮನೆ ಅಲ್ಲ, ಅದು ಡಿಸ್ಟೆನ್ಸ್ ಟ್ರಾವೆಲ್ ಹೌಸ್ ಅಂತೇಳಿ ಪರದೇಶಕ್ಕೆ ಹೋಗುವಂಥ ಸಾಧ್ಯತೆ ಉಂಟು. ಹಬ್ಬ, ಇಷ್ಟೊಂದು ಹೇಳಿದ್ದೇನೆ, ಇನ್ನು ಸಾಕು, ಇದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. 9481156540 ಇಸ್ ಮೈ ಮೊಬೈಲ್ ನಂಬರ್. ಎಲ್ಲರೂ ಪ್ರೈವೇಟ್ ಇದಕ್ಕೆ ಕನ್ಸಲ್ಟೆನ್ಸಿ ಮಾಡಲಿಕ್ಕೆ ಮಾತ್ರ ಇದು, ಮತ್ತೆ ಏನಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್ ಆ್ಯಂಡ್ ಮೇಡಮ್.